ರುಚಿಕರವಾದ ಜೋಳದ ದೋಸೆ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅಕ್ಕಿ ದೋಸೆ ತಿಂದು ನಿಮಗೆ ಬೇಜಾರಾದವಾಗ ಈ ಥರ ಬೇಸಿಗೆ ಕಾಲದಲ್ಲಿ ತುಂಬ ರುಚಿಯಾದ ಜೋಳದ ದೋಸೆನ ನೀವು ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ನಾನು ಜೋಳ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ತೊಗೋಬೋದು, ನೀವು ದೋಸೆಗೆಲ್ಲ ಯೂಸ್ ಮಾಡ್ತಿರಲ್ಲ ಆ ಅಕ್ಕಿ ತೊಗೋಬೋದು. ನಾನು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಮೊದಲು ಜೋಳ, ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳನ್ನೆಲ್ಲ ಚೆನ್ನಾಗಿ ತೊಳಿಬೇಕು. 2 ರಿಂದ 3 ಬಾರಿ ನೀವು ಇದನ್ನು ತೊಳ್ಕೊಬೇಕು. ಇದರಲ್ಲಿರುವ ಧೂಳು, ಕಸ, ಕಡ್ಡಿ ಎಲ್ಲ ನಿಮಗೆ ಮೇಲೆ ಬಂದುಬಿಡುತ್ತೆ. ಹಾಗೆ 6 ರಿಂದ 8 ಗಂಟೆ ಕಾಲ ನಾವು ಇದನ್ನು ನೀರಿನಲ್ಲಿ ನೆನೆಸಿಡಬೇಕು. ಆವಾಗ ಇದು ಮೃದುವಾಗುತ್ತೆ. ಹಾಗೆ ನಮಗೆ ರುಬ್ಲಿಕ್ಕೂ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೀವು ಒಂದು 2 ರಿಂದ 3 ಬಾರಿ ಆದರೂ ನೀವು ಈ ಥರ ವಾಶ್ ಮಾಡ್ಕೋಬೇಕು. ನೀರೆಲ್ಲ ತಗೊಂಡಿದ್ದೀನಿ ನಾನು. ಇವಾಗ ಮತ್ತೆ ಚೆನ್ನಾಗಿರೋ ನೀರನ್ನು ಹಾಕೋತಾ ಇದ್ದೀನಿ. ಮಿಕ್ಸಿ ಮಾಡುವಾಗ ಅಥವಾ ಗ್ರೈಂಡರ್ನಲ್ಲಿ ನೀವು ಇದನ್ನು ನೀರು ತೆಗೆದುಬಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು, ಗಟ್ಟಿ ಆಗಬಾರ್ದು, ತುಂಬ ನೀರಾಗಿನೂ ಕೂಡ ಆಗಬಾರ್ದು. ದೋಸೆ ಹಿಟ್ಟಿನ ಅದಕ್ಕೆ ನೀವು ಇದನ್ನು ಸ್ವಲ್ಪ ನೀರು ಹಾಕ್ತಾ ನೀವು ಇದನ್ನು ರುಬ್ಕೊಳ್ಳಿ. ಅರ್ಧ ಕಪ್ ಆಗುವಷ್ಟು ನಾನು ಅವಲಕ್ಕಿನ ತಗೊಂಡು ಅದನ್ನ ಒಂದು 2-3 ಸತ ಅದನ್ನು ತೊಳ್ಕೊತಾ ಇದ್ದೀನಿ. ಎಷ್ಟು ತೊಳ್ಕೊಂಡ್ರೆ ಸಾಕು, ಅದು ಮೃದುವಾಗಿ ನೆನೆದ್ಬಿಡುತ್ತೆ. ಮತ್ತು ನೀರು ಹಾಕಿಡೋದೇನು ಬೇಡ. ನೋಡಿ, ಚೆನ್ನಾಗಿ ನೆನೆದ್ಬಿಡ್ತು. ನೀವು ಮಿಕ್ಸಿ ಮಾಡ್ಕೊಳ್ಳುವಾಗ ನೀವು ಇದನ್ನು ಹಾಕೋಬಹುದು. ನೋಡಿ, ಇಲ್ಲಿ ನಾನು ರುಬ್ಕೊಂಬಂದಿದ್ದೀನಿ. ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ನೀವು ಸ್ಮೂತಾಗಿ ರುಬ್ಕೊಳ್ಳಿ. ಸ್ವಲ್ಪ ಜೋಳ ಸ್ಮೂತ್ ಆಗೋದು ಕಷ್ಟ, ಹಾಗಾಗಿ ಸ್ವಲ್ಪ ತರಿಯಾಗಿಯೇ ಬರುತ್ತೆ. ನಾನು ಇದನ್ನ ಒಂದು 8 ಗಂಟೆ ಕಾಲ ಇದನ್ನು ನೆನೆ ಹಾಕಿಟ್ಟಿದ್ದೀನಿ. ನೀವು ರಾತ್ರಿಯೇ ಉಪ್ಪು ಹಾಕಿ ಅಥವಾ ಸೋಡಾ ಪುಡಿ ಹಾಕೋಬೋದು. ನಾನಿಲ್ಲಿ ಯಾವುದೇ ಸೋಡಾ ಪುಡಿ ಅಥವಾ ಉಪ್ಪು ಹಾಕಲ್ಲ. ಬೆಳಗ್ಗೆನೇ ನಾನು ಮಾಡುವಾಗಲೇ ಬಳಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಿಟ್ಟೆಲ್ಲ ಚೆನ್ನಾಗಿ ಹುದುಗಿದೆ. ಈ ಥರ ಹಿಟ್ಟು ಉಬ್ಬಿ ಬಂದ್ರೇ ಚೆನ್ನಾಗಿ ದೋಸೆ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕು. ಮಾಡ್ಕೊಳ್ಳುವಾಗ ನೀವು ಬೇಕಿದ್ರೇ ಮುಂಚೆನಾದ್ರೂ ಹಾಕೋಬಹುದು. ಸೋಡಾ ಪುಡಿ ನಾನು ಹಾಕ್ಕೊಂಡಿಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡಿ. ಆದಷ್ಟು ಸೋಡಾನ ಕಡಿಮೆ ಯೂಸ್ ಮಾಡೋದೇ ಒಳ್ಳೆಯದು. ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೋಸೆ ಅದಕ್ಕೆ ನೀವು ಈ ಥರ ರೆಡಿ ಮಾಡ್ಕೊಂಬಿಟ್ಟು ತವಾಗೆ ಬಿಸಿ ಮಾಡಿಕೊಂಡು ಈ ಥರ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ದೋಸೆ ತವಾದಲ್ಲಿ ಒಮ್ಮೊಮ್ಮೆ ದೋಸೆ ಏಳಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ. ಬೆಳಗ್ಗೆ ಟೈಮಲ್ಲಿ, ಬ್ಯುಸಿ ಟೈಮಲ್ಲಿ ದೋಸೆ ಎದ್ದೇಳಲ್ಲ ಒಂದೊಂದು ಟೈಮು. ಆ ಥರ ಇದ್ದಾವಾಗ ನೀವು ಜಸ್ಟ್ ಈ ಥರ ನೀವು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ನೀಟಾಗಿ ಸವರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಯಾವ ದೋಸೆನೂ ಕಟ್ಟಾಗಲ್ಲ. ಸಾಫ್ಟಾಗಿಯೂ ಮಾಡ್ಕೋಬೋದು, ಹಾಗೆ ಕ್ರಿಸ್ಪಿಯಾಗಿಯೂ ಮಾಡ್ಕೋಬೋದು. ನೀವು ಜೋಳದ ದೋಸೆ ಬಂದುಬಿಟ್ಟು ಅಕ್ಕಿ ದೋಸೆಗಿಂತ ಅಲ್ಟಿಮೇಟ್ ರುಚಿ ಮಾತ್ರ ಸಖತ್ತಾಗಿರುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡಿರೋದು. ನೋಡೋಣ ಅಂತ ಟ್ರೈ ಮಾಡಿದೆ. ಜಸ್ಟ್ ಸುಮ್ಮನೆ ವಿಡಿಯೋ ಮಾಡಿದೆ, ನೋಡೋಣ ಹೇಗೆ ಬರುತ್ತಾ ಅಂತ. ಅದು ತುಂಬ ಚೆನ್ನಾಗೇ ಬಂತು ದೋಸೆ. ತುಂಬ ಚೆನ್ನಾಗಿತ್ತು, ರುಚಿನೂ ತುಂಬ ಚೆನ್ನಾಗಿದೆ. ಇವಾಗ ಬೇಸಿಗೆ ಕಾಲದಲ್ಲಿ ಮಾತ್ರ ಆಲ್ಮೋಸ್ಟ್ ಜೋಳನೇ ತುಂಬ ಯೂಸ್ ಮಾಡ್ಕೋಬೇಕು. ಜೋಳದಲ್ಲಿ ತುಂಬ ನಾರಿನ ಅಂಶ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೋಳದ ಕಿಚಡಿ ಈ ಥರ ದೋಸೆ ನೀವು ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದು ಸತ ಇದನ್ನು ಟ್ರೈ ಮಾಡಿ, ಹಾಗೆ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕೆಳಗೆ ಕಮೆಂಟಲ್ಲಿ ಮರೆಯದೇ ತಿಳಿಸಿ. ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಹೇಗೆ ಮಾಡಿದ್ವಿ, ಯಾರಾದರೂ ಮಾಡಿದ್ರಾ, ಏನಾಯಿತು ಅಂತ ತಿಳ್ಕೊಳೋದೊಂದು ಆಸೆ. ನೋಡಿ, ಇಷ್ಟು ಚೆನ್ನಾಗಿ ದೋಸೆ ಬಂದಿದೆ. ನಾನು 2 ದೋಸೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಮ್ಮೆ ದೋಸೆ ಬರಲ್ಲ ಅಂದರು ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಎಣ್ಣೆನೂ ತುಂಬ ಕಡಿಮೆ ಹಿಡಿಯುತ್ತೆ. ನಿಮಗೆ ಬೇಕಿದ್ದರೆ ಎಣ್ಣೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಎಣ್ಣೆ ಹಾಕಲಿಲ್ಲ ಅಂದರೂ ಚೆನ್ನಾಗೇ ದೋಸೆ ಏಳುತ್ತೆ. ನೋಡಿ, ನಾನು ಎಣ್ಣೆ ತುಂಬ ಲೆಸ್ ಹಾಕಿರೋದು, ಅಷ್ಟೊಂದು ಎಣ್ಣೆನೂ ಹಾಕಿಲ್ಲ. ಇದಕ್ಕೆ ನೀವು ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ ಅಥವಾ ಸಾಂಬಾರು, ರಸಮ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ದೋಸೆಗೆ ಆ ಥರ ನೀವು ಮಾಡಿಕೊಂಡು ಇದನ್ನು ತಿನ್ಬೋದು. ಮಕ್ಕಳ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ.
ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಿದೆ. ಮರೆಯದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ.